ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಈ ಸೊಪ್ಪು ಯಾವುದು ಅಂತ ನಿಮಗೆ ಗೊತ್ತಾಯ್ತಾ? ನೋಡಿ, ಇದನ್ನು ಕೆರೆ ಸೊಪ್ಪು ಅಂತಾರೆ, ಮೀನು ಸೊಪ್ಪು ಅಂತಾರೆ, ಒಣಗೊನೆ ಸೊಪ್ಪು ಅಂತಾರೆ. ಇದು ಕೆರೆ ಬದಿನಲ್ಲಿ ತುಂಬ ಒತ್ತಾಗಿ ಬೆಳೆದಿರುತ್ತೆ. ಇದರ ಬೇರಲ್ಲಿ ಇವಾಗ ಸೊಪ್ಪನ್ನೆಲ್ಲ ಸಾರಿಗೆ ಬಿಡಿಸ್ಕೊಂಡಿದ್ದೀವಿ. ಇದ್ರ ಬೇರಲ್ಲಿ ನಾವು ಇವತ್ತು ಸೂಪ್ ಮಾಡ್ತಾಯಿದ್ದೀವಿ. ಅಂದರೆ ಬೇರಲ್ಲಿ ಮಣ್ಣು ಜಾಸ್ತಿ ಇದೆ ಅಂತ ನಾವು ಎತ್ತಿ ಬಿಸಾಕ್ಬಿಡ್ತೀವಲ್ವ, ಅದನ್ನೆಲ್ಲ ಚೆನ್ನಾಗಿ ತೊಳೆದು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು 5ರಿಂದ 10 ನಿಮಿಷದ ಒಳಗಡೆ ಬೆಂದ್ಕೊಂಡ್ಬಿಡುತ್ತೆ. ತುಂಬ ಎಳೆ ಸೊಪ್ಪೇ ಇದೆ ಇದು. ಅದರ ಬೇರುಗಳಲ್ಲೇ ಮಾಡ್ತಾಯಿದ್ದೀವಿ. ಬೇರುಗಳು ತುಂಬ ಇರುತ್ತಲ್ವ, ಅದರಲ್ಲಿ ಮಾಡ್ತಾಯಿದ್ದೀವಿ. ಸೊಪ್ಪಲ್ಲಿ ಸಹ ಮಾಡ್ಕೋಬೋದು. ಚೆನ್ನಾಗಿ ಕುದಿದ ಮೇಲೆ ಅದನ್ನು ಬಗ್ಗಿಸ್ಕೋಬೇಕು. ನೋಡಿ, ಅದಕ್ಕೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀವಿ. ಒಂದು ಸ್ವಲ್ಪ ತುಪ್ಪ, ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕಾಳುಮೆಣಸು ಪುಡಿ ಕೊಡ್ತಾಯಿದ್ದೀವಿ. ಒಂದು 4-5 ಬೆಳ್ಳುಳ್ಳಿ ಹೆಸಳು ಜಜ್ಜಿ ಹಾಕ್ಕೊಂಡಿದ್ದೀವಿ. ತುಪ್ಪಕ್ಕೆ ಫಸ್ಟ್ ಬೆಳ್ಳುಳ್ಳಿ ಹೆಸಳು ಜಜ್ಜಿ ಹಾಕ್ಕೊಂಡ್ಬಿಡ್ಬೇಕು. ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳುಮೆಣಸು ಪುಡಿ, ಅಂದರೆ ನಿಮ್ಗೆ ಎಷ್ಟು ಬೇಕೋ ಸೊಪ್ಪಿಗೆ ಅಷ್ಟನ್ನು ಹಾಕ್ಕೊಳ್ಳಿ. ಇನ್ನೇನು ಹಾಕ್ತಾಯಿಲ್ಲ ಇದರಲ್ಲಿ. ಒಂದು ಸ್ವಲ್ಪ ಉಪ್ಪು ಅಷ್ಟೇ. ಸೊಪ್ಪು ಬೇಯಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು. ಈಗ ಇದನ್ನು ಚೆನ್ನಾಗಿ ಕೆಂಪಿಗೆ ಹುರಿದುಕೊಳ್ಳೋಣ. ಕೆಂಪಿಗೆ ಹುರಿದುಕೊಂಡಾದ್ಮೇಲೆ ನೋಡಿ, ಇದನ್ನು ಸೊಪ್ಪು ಬೆಂದಿರೋದನ್ನೆಲ್ಲ ಸ್ಟೇನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸೋಸ್ಕೊಂಡಿದ್ದಾದಮೇಲೆ ಈ ಒಗ್ಗರಣೆನ ಅದಕ್ಕೆ ಹಾಕ್ಕೊಳ್ಳೋದು. ನೋಡಿ, ನೀಟಾಗಿ ಯಾವುದೇ ಮಣ್ಣಿಲ್ಲ, ಆದ್ರೂ ತುಂಬ ಮಣ್ಣಿರುತ್ತಲ್ವ, ಅದಕ್ಕೆ ಬಿಸಾಕಿದ್ದೀನಿ. ಹಾಕ್ಕೊಂಡಿರೋ ಒಗ್ಗರಣೆನ ಇದರಲ್ಲಿ ಸೂಪಲ್ಲಿ ಬೆರೆಸ್ಕೊಳ್ತಾ ಇದ್ದೀವಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನಿಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವುದೇ ಸೂಪಿನ ಥರನೇ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಒಣಗೊನೆ ಸೊಪ್ಪಿನ ಸೂಪು ಇದು ಕಣ್ಣುಗಳಿಗೆ ತುಂಬ ಆರೋಗ್ಯಕರ. ಈ ಸೂಪ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.